ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಗೋಕರ್ಣದಲ್ಲಿರುವಂತಹ ಟೆಂಪಲ್ಲು, ಅಲ್ಲಿರುವಂತಹ ಸುಂದರವಾದ ಬೀಚು, ಇತಿಹಾಸವನ್ನು ಹೊಂದಿರುವಂತಹ ಮಿರ್ಜಾನ್ ಕೋಟೆಯ ಬಗ್ಗೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ಫ್ರೆಂಡ್. ವಿಡಿಯೋವನ್ನು ನಮ್ಮ ಹಸ್ಬೆಂಡ್ ಡ್ಯೂಟಿ ಮೇಲೆ ಹೋದಾಗ ಮಾಡಿದ್ದಾರೆ. ಈ ಒಂದು ವಿಡಿಯೋ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರಸಿದ್ಧ ಪವಿತ್ರ ಕ್ಷೇತ್ರ ಅಂತಾನೆ ಹೇಳ್ಬೋದು. ಶಿವನ ಆರಾಧನೆಗೆ ಹೆಸರುವಾಸಿಯಾದ ಈ ಸ್ಥಳಕ್ಕೆ ದೇಶದ ತುಂಬಾ ಭಾಗಗಳಿಂದ ಅಂದ್ರೆ ಹಲವಾರು ಭಾಗಗಳಿಂದ ಬರ್ತಾ ಇರ್ತಾರೆ, ಭಕ್ತರು ಭೇಟಿ ನೀಡ್ತಾ ಇರ್ತಾರೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಮಹಾಬಲೇಶ್ವರ ದೇವಸ್ಥಾನ. ಇಲ್ಲಿ ಹಸ್ಬೆಂಡು ಆ ದೇವಸ್ಥಾನವನ್ನು ಒಳಗಿರುವಂತಹ ಗರ್ಭಗುಡಿಯ ದೇವಸ್ಥಾನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಮತ್ತು ವಿಡಿಯೋಗಳೆಲ್ಲ ಹಲೋ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಇತ್ತು. ಅದರಿಂದ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದರಿಂದ ನಾನು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದೇವಸ್ಥಾನ ಸುತ್ತಮುತ್ತಲ ಒಂದು ಪ್ರಕೃತಿಯ ವಾತಾವರಣನೇ ಇದೆ. ಈ ದೇವಸ್ಥಾನ ಶಿವನ ಆತ್ಮಲಿಂಗದೊಂದಿಗೆ ಸಂಬಂಧ ಹೊಂದಿರುವಂತಹ ಒಂದು ಪವಿತ್ರ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅದೇ ರೀತಿ ವಿಶೇಷವಾದ ಒಂದು ಶಾಂತಿಯ ವಾತಾವರಣ ಇರುತ್ತದೆ. ಇಲ್ಲಿ ಭಕ್ತರ ಸಂಚಾರ, ದೇವರ ದರ್ಶನಕ್ಕೆ ಬರುವಂತಹ ಜನರು ಮತ್ತು ಪುರಾತನ ದೇವಾಲಯದ ಒಂದು ಪರಿಸರದ ವಾತಾವರಣ ಇರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಗೋಕರ್ಣಕ್ಕೆ ತನ್ನದೇ ಆದ ಒಂದು ವಿಶಿಷ್ಟವಾದ ಭಾವನೆಯನ್ನು ನೀಡುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಇಂತಹ ಒಂದು ಪವಿತ್ರ ಕ್ಷೇತ್ರಗಳಿಗೆ ನಾವು ಒಮ್ಮೆ ಆದ್ರೂ ಭೇಟಿ ನೀಡಿದ್ರೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಮತ್ತೆ ನೆಮ್ಮದಿ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಗೋಕರ್ಣ ಅಂದ್ರೆ ಒಂದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಭಕ್ತಿ, ಪ್ರಕೃತಿ ಮತ್ತು ಇತಿಹಾಸ ಈ ಒಂದು 3 ಸ್ಥಳಗಳಲ್ಲಿ ಕಾಣಸಿಗುವಂತಹ ಸುಂದರ ತಾಣ ಅಂತಾನೆ ಹೇಳ್ಬೋದು. ಅದೇ ರೀತಿ ಗೋಕರ್ಣ ಬೀಚು ದೇವಸ್ಥಾನ ನಂತರ ನಮ್ಮ ಮುಂದ್ಗಡೆನೆ ಸಾಗುವಂತಹ ಗೋಕರ್ಣ ಸುಂದರ ಬೀಚ್ ಕಡೆಗೆ ನೀವು ಹೋಗ್ಬೋದು. ಗೋಕರ್ಣದ ಕಡಲ ತೀರಗಳು ನಮ್ಮ ನೈಸರ್ಗಿಕ ಸೌಂದರ್ಯಕ್ಕೆ ಪ್ರಸಿದ್ಧ ಅಂತಾನೆ ಹೇಳ್ಬೋದು. ಒಂದು ಕಡೆ ನೀಲಿ ಸಮುದ್ರ, ಮತ್ತೊಂದು ಕಡೆ ಹಸಿರು ಬೆಟ್ಟಗಳು ಮತ್ತು ಸುತ್ತಮುತ್ತಲಿನ ಪ್ರಕೃತಿ ನೋಡಲು ತುಂಬಾ ಸುಂದರವಾಗಿರುತ್ತದೆ. ಸಮುದ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾ ಇರುವಾಗ ಆ ದೃಶ್ಯವನ್ನು ನೋಡಕ್ಕೆ ಇನ್ನೂ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಒಂದು ಕಡಲ ತೀರ ಪ್ರದೇಶದಲ್ಲಿ ಅಂದ್ರೆ ಮಂಗಳೂರಿನ ಒಂದು ಕರಾವಳಿ ಪ್ರದೇಶದಲ್ಲಿ ಇರೋದ್ರಿಂದ ನನಗೆ ಆ ಒಂದು ಅನುಭವ ಇದೆ. ಆ ದಡಕ್ಕೆ ಬಂದು ಆ ಬಂಡೆಗೆ ಬಂದು ಅಲೆಗಳು ಬಂದು ಅಪ್ಪಳಿಸುವಾಗ ಸಮುದ್ರದ ನೀರುಗಳು ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಯಾಕಂದ್ರೆ ನಾನು ಹತ್ತಿರವನ್ನು ವೀಕ್ಷಿಸಿದ್ದೀನಿ, ಆಟ ಆಡಿದ್ದೀನಿ, ಬಾಲ್ಯವನ್ನು ಕಳೆದಿದ್ದೀನಿ. ಅದರಿಂದ ಅದರ ಅನುಭವ ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂಥದ್ದು ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ನಮ್ಗೆ ಅದನ್ನ ನೆನೆಸ್ಕೊಂಡ್ರೆ ಎಂತ ಒಂದು ಪರಿಸರದಲ್ಲಿ ನಾವು ಹುಟ್ಟಿದೀವಲ್ಲ, ನಾವು ನಿಜವಾಗ್ಲೂ ಪುಣ್ಯವಂತರು ಅಂತ ಅನ್ಸುತ್ತೆ. ಅದೇ ರೀತಿ ನಾವು ಈ ಸಮುದ್ರವನ್ನು ನೋಡ್ತಾ ಇದ್ರೆ ಏನೋ ನಮ್ಮನ್ನೇ ನಾವು ಕಳ್ಕೊಳ್ತೀವಿ. ಕೆಲವೊಮ್ಮೆ ನಮ್ಮ ದೊಡ್ಡ ದೊಡ್ಡ ಪ್ರವಾಸಗಳಿಗಿಂತಲೂ ಈ ಒಂದು ಸಮುದ್ರದ ನಮ್ಮ ಮುಂದೆ ಸ್ವಲ್ಪ ಸಮಯ ನಿಂತು ಒಂದು ಪ್ರಕೃತಿಯ ನೋಡ್ತಾ ಹೆಚ್ಚು ಸಮಯ ಕಳಿತೀವಲ್ಲ, ಅದೇ ಒಂಥರ ಖುಷಿ ಕೊಡುವಂಥದ್ದು. ಮತ್ತೆ ಅದೇ ರೀತಿ ಮನಸ್ಸು ಕೂಡ ಹಗುರವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಂಥ ಪ್ಲೇಸಿಗೆ ನಾವು ಭೇಟಿ ಕೊಟ್ಟಾಗ ಈ ದೃಶ್ಯಗಳನ್ನು ನಮ್ಮ ಹಸ್ಬೆಂಡೇ ಇದು ಕ್ಯಾಪ್ಚರ್ ಮಾಡಿರೋಂಥರ ಅವ್ರ ಡ್ಯೂಟಿಗೆ ಹೋದಾಗ ಇದನ್ನ ನಿಮ್ಮೊಂದಿಗೆ ನನಗೆ ಶೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಕೊಡುತ್ತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ. ಅದೇ ರೀತಿ ಪ್ರಕೃತಿ ನಮ್ಗೆ ಯಾವಾಗ್ಲೂ ಒಂದು ಸುಂದರವಾದ ರಿಮೈಂಡರ್ ಕೊಡ್ತಾ ಇರುತ್ತೆ. ಜೀವನ ಎಷ್ಟೇ ಬ್ಯುಸಿಯಾಗಿದ್ರು ನಮ್ಮ ಸುತ್ತಲಿನ ಸಣ್ಣ ಸಣ್ಣ ಸುಂದರ ಕ್ಷಣಗಳನ್ನು ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ. ಸಮುದ್ರದ ಅಲೆಗಳು ಒಂದರ ಹಿಂದೆ ಒಂದಂತೆ ದಡಕ್ಕೆ ಬಂದು ಮರಳನ್ನು ತಬ್ಬಿಕೊಂಡು ಮತ್ತೆ ಹಿಂದಕ್ಕೆ ಹೋಗುವ ದೃಶ್ಯವನ್ನು ನೋಡ್ತಿದ್ರೆ ಎಷ್ಟು ಹೊತ್ತು ಬೇಕಾದ್ರೂ ಹಾಗೆಯೇ ಕುಳಿತುಕೊಳ್ಬಹುದು ಅನ್ಸುತ್ತೆ. ನಗರದ ಗದ್ದಲ, ಅದೇ ರೀತಿ ವೆಹಿಕಲ್ಗಳ ಶಬ್ದ, ಈ ರೀತಿ ದಿನನಿತ್ಯದ ಕೆಲಸದ ಜಂಜಾಟಗಳು ಇವೆಲ್ಲವನ್ನು ಸ್ವಲ್ಪ ಬದಿಗೊತ್ತಿ ಸ್ವಲ್ಪ ಸಮಯ ಮರೆತು ಪ್ರಕೃತಿಯ ಜೊತೆ ಸಮಯ ಕಳೆಯಲು ಗೋಕರ್ಣಕ್ಕೆ ನಾವು ಬರಬೇಕು. ಅದೊಂದು ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿನ ಬೀಚ್ ಸೌಂದರ್ಯವನ್ನು ಕೇವಲ ಕಣ್ಣಿಂದ ನೋಡಿದಷ್ಟೇ ಅಲ್ಲ, ಅದನ್ನು ಅನುಭವಿಸಬೇಕು. ಸಮುದ್ರದ ತಂಪಾದ ಗಾಳಿ ಮುಖಕ್ಕೆ ತಾಗುವಾಗ ಸಿಗುವ ಅನುಭವ ಇದಲ್ಲ, ಅದು ಅನುಭವವೇ ಬೇರೆ ಅಂತಾನೆ ಹೇಳ್ಬೋದು. ಮರಳಿನ ಮೇಲೆ ನಡೆದುಕೊಂಡು ಹೋಗ್ತಾ ಅಲೆಗಳು ದಡಕ್ಕೆ ಬಂದು ನಿಂತಿರುವುದನ್ನು ನೋಡುತ್ತಾ ಇದ್ದರೆ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ.
ಅನೇಕ ಆಲೋಚನೆಗಳು ನಿಧಾನವಾಗಿ ನಮಗೆ ಶಾಂತವಾಗುತ್ತಾ ಹೋಗುತ್ತೆ. ಪ್ರಕೃತಿಯೇ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿಯೇ ನಮ್ಮನ್ನು ಈ ರೀತಿ ಒಂದು ವಿಶಾಲತೆಗೆ, ಶಾಂತವಾದ ಮತ್ತು ಅದರೆಡೆಗೆ ಒಂದು ಸೆಳೆಯುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಪ್ರಕೃತಿ. ಅದೇ ರೀತಿ ನಾವು ಎಷ್ಟೇ ಬ್ಯುಸಿಯಾಗಿದ್ರು, ಎಷ್ಟೇ ಒತ್ತಡದಲ್ಲಿದ್ರು, ಸಮುದ್ರದ ಮುಂದೆ ಕೇವಲ 1 ನಿಮಿಷ ಕೂತ್ಕೊಂಡ್ರು ಸಾಕು, ನಮ್ಮನ್ನೇ ನಾವು ಮರೆತು ಬಿಡ್ತೀವಿ. ಅದೇ ರೀತಿ ಮನಸ್ಸಿಗೆ ಒಂದು ರೀತಿಯ ಒಂದು ನೆಮ್ಮದಿಯನ್ನು ಕೂಡ ನಾವು ಅನುಭವಿಸ್ತೀವಿ ಅಂತಾನೆ ಹೇಳ್ಬೋದು. ಗೋಕರ್ಣದ ವಿಶೇಷತೆ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ಮತ್ತು ಪ್ರಕೃತಿ ಎರಡೂ ಸುಂದರವಾಗಿ ಬೆರೆತಿದೆ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ನಂತರ ಸಮುದ್ರ ತೀರದಲ್ಲೇ ಸ್ವಲ್ಪ ಸಮಯ ಕಳೆಯಬಹುದು. ಈ ಪ್ರವಾಸಕ್ಕೆ ಇನ್ನಷ್ಟು ಒಂದು ಅರ್ಥ ಇರುತ್ತೆ ಅಂತಾನೆ ಹೇಳ್ಬೋದು ಸಮುದ್ರ ತೀರದಲ್ಲಿ ಕಳೆಯೋದ್ರಿಂದ. ಗೋಕರ್ಣದ ಸುತ್ತಮುತ್ತ ಹಲವಾರು ಸುಂದರವಾದ ಬೀಚ್ಗಳಿದೆ. ನೀವು ಬೇಕಿದ್ರೆ ಅಲ್ಲಿಗೆ ಹೋಗ್ಬೋದು. ಪ್ರತಿಯೊಂದು ಬೀಚ್ಗೂ ತನ್ನದೇ ಆದ ಒಂದು ವಿಶೇಷತೆ ಇದೆ. ಪ್ರಕೃತಿಯ ಸೌಂದರ್ಯವನ್ನು ಇಷ್ಟಪಡೋರು ಅಂದ್ರೆ ತುಂಬಾ ಇಷ್ಟಪಡೋರು, ಶಾಂತವಾದ ವಾತಾವರಣವನ್ನು ಇಷ್ಟಪಡೋರು ಮತ್ತು ಸಮುದ್ರವನ್ನು ತುಂಬಾ ಪ್ರೀತಿಸೋರಿಗೆ ಗೋಕರ್ಣ ಒಂದು ಒಳ್ಳೆಯ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಕೂಡ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಕೆಲವೊಂದು ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದ್ರು ಅವುಗಳ ನಿಜವಾದ ಸೌಂದರ್ಯ ನಮ್ಮ ಕಣ್ಗಳಿಂದ ನೋಡಿದಾಗ ಮಾತ್ರ ಅದು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯ. ಗೋಕರ್ಣ ಬೀಚ್ ನಲ್ಲಿ ನಡೆಯುತ್ತಾ ಹೋದಂತೆ ಅಲೆಗಳ ಸದ್ದು ನಮ್ಮ ಹೆಜ್ಜೆಗಳ ಜೊತೆ ಸಾಗುತ್ತಾ ಇರುವಂತೆ ನಮ್ಗನ್ಸುತ್ತೆ. ಮಕ್ಕಳು ಮರಳಿನಲ್ಲಿ ಆಟವಾಡುತ್ತಿರ್ತಾರೆ, ಪ್ರವಾಸಿಗರು ಸಮುದ್ರದ ಸೌಂದರ್ಯವನ್ನು ಆನಂದಿಸಿರುತ್ತಾರೆ, ಕೆಲವರು ಫೋಟೋಗಳನ್ನು ತೆಗೆದುಕೊಳ್ತಾ ಇರ್ತಾರೆ, ಇನ್ನು ಕೆಲವರು ಸುಮ್ಮನೆ ಸಮುದ್ರವನ್ನು ನೋಡ್ತಾ ಕುತ್ಕೊಂಡಿರ್ತಾರೆ. ಅದೇ ರೀತಿ ಪ್ರತಿಯೊಬ್ಬರು ಒಂದು ತಮ್ಮದೇ ರೀತಿಯಲ್ಲಿ ಈ ಪ್ರಕೃತಿಯ ಒಂದು ಸೌಂದರ್ಯವನ್ನು ಅನುಭವಿಸ್ತಾ ಇರ್ತಾರೆ. ನನಗೆ ಅನಿಸುವುದೇನೆಂದ್ರೆ, ಪ್ರಯಾಣ ಎಂದರೆ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಲ್ಲ, ನಮ್ಮ ಮನಸ್ಸಿಗೆ ಹೊಸ ಅನುಭವಗಳನ್ನು ಕೊಡುವುದು, ಹೊಸ ಸ್ಥಳಗಳನ್ನು ನೋಡುವುದು, ಹೊಸ ನೆನಪುಗಳನ್ನು ಸಂಗ್ರಹಿಸುವುದು, ಮತ್ತೆ ಕೆಲವೊಂದು ನಮ್ಮನ್ನೇ ನಾವು ಸ್ವಲ್ಪ ಸಮಯ ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಡುವಂತಹ ಪ್ರಯಾಣ ಅಂತಾನೆ ಹೇಳ್ಬೋದು. ಗೋಕರ್ಣದಂತಹ ಸ್ಥಳಗಳು ಅದನ್ನೇ ನಮಗೆ ಕಲಿಸುತ್ತೆ. ಸಮುದ್ರದ ಮುಂದೆ ನಿಂತಾಗ ನಮಗೆ ಸಮಸ್ಯೆಗಳು ದೊಡ್ಡದಾಗಿ ಕಾಣುವುದಿಲ್ಲ. ವಿಶಾಲವಾದ ಸಮುದ್ರ ನೋಡಿದಾಗ ನಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಸಮಸ್ಯೆಗೂ ಒಂದು ದಾರಿ ಇರುತ್ತೆ ಅನಿಸುತ್ತದೆ. ಅಲೆಗಳು ಬಂದು ದಡವನ್ನು ತಟ್ಟಿ ಮತ್ತೆ ಹಿಂದಕ್ಕೆ ಹೋಗುತ್ತದೆ. ಅದೇ ರೀತಿ ಜೀವನದಲ್ಲಿಯೂ ಸಂತೋಷ ಮತ್ತು ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಯಾವುದು ಶಾಶ್ವತ ಅಲ್ಲ. ಆದ್ರಿಂದ ಸಿಗುವ ಪ್ರತಿಯೊಂದು ಸುಂದರ ಕ್ಷಣವನ್ನು ಮನಸ್ಸಿನಿಂದ ನಾವು ಅನುಭವಿಸ್ಬೇಕು. ಗೋಕರ್ಣದ ಈ ಸಮುದ್ರ ತೀರವು ಅಂತಹ ಅನೇಕ ಸುಂದರ ಕ್ಷಣಗಳನ್ನು ನಮಗೆ ನೀಡುತ್ತೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನಾವು ಅನುಭವಿಸ್ಬೋದು, ಜೊತೆಗೆ ಸ್ಥಳೀಯ ಸಂಸ್ಕೃತಿ ಮತ್ತು ಕರಾವಳಿಯ ಜೀವನದ ಸೊಗಡನ್ನು ನಾವು ಕಾಣ್ಬೋದು. ಗೋಕರ್ಣದ ವಾತಾವರಣದಲ್ಲಿ ಒಂದು ರೀತಿಯ ಸರಳತೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದಾಗ ಸಮಯ ಸ್ವಲ್ಪ ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತೆ. ಬೆಳಗಿನ ತಂಪಾದ ಗಾಳಿ, ಸಮುದ್ರದ ಅಲೆಗಳ ಸದ್ದು, ಮರಳಿನ ಮೇಲೆ ಬೀಳುವ ಸೂರ್ಯನ ಕಿರಣಗಳು, ಸಂಜೆಯ ಸುಂದರವಾದ ಆಕಾಶ ಇವೆಲ್ಲವೂ ಕೂಡ ಸೇರಿ ಗೋಕರ್ಣಕ್ಕೆ ಒಂದು ವಿಭಿನ್ನವಾದ ಸೌಂದರ್ಯವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು. ಪ್ರವಾಸ ಮಾಡುವಾಗ ನಾವು ತೆಗೆದುಕೊಳ್ಳುವ ಫೋಟೋಗಳು ಮತ್ತು ವಿಡಿಯೋಗಳು ನಂತರ ನೆನಪುಗಳೇ ಉಳಿಯುವಂಥದ್ದು. ಆದ್ರೆ ಆ ಕ್ಷಣದಲ್ಲಿ ಅನುಭವಿಸಿದ ಸಂತೋಷ ಇದಲ್ಲ, ಸಮುದ್ರದ ಗಾಳಿ, ಅಲೆಗಳ ಸದ್ದು, ಪ್ರಕೃತಿಯ ಜೊತೆ ಕಳೆದ ಸಮಯ, ಇವು ಯಾವ ಕ್ಯಾಮ್ರಾದಲ್ಲೂ ಸಂಪೂರ್ಣವಾಗಿ ಸೆರೆ ಹಿಡಿಯಲಾಗುವುದಿಲ್ಲ. ಅವು ನಮ್ಮ ಮನಸ್ಸಿನಲ್ಲಿ ಮಾತ್ರ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಗೋಕರ್ಣಕ್ಕೆ ನೀವು ಯಾವಾಗ ಭೇಟಿ ನೀಡಿದ್ರು ಸ್ವಲ್ಪ ಸಮಯವನ್ನು ಪ್ರಕೃತಿಗಾಗಿ ಮೀಸಲಿಡಿ. ಸಮುದ್ರದ ಬಳಿ ಕುಳಿತು ಅಲೆಗಳನ್ನು ನೋಡಿ, ತಂಪಾದ ಗಾಳಿಯನ್ನು ಅನುಭವಿಸಿ ಮತ್ತು ನಿಮ್ಮ ಬ್ಯುಸಿ ಜೀವನದಿಂದ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗಾಗಿ ತೆಗೆದುಕೊಳ್ಳಿ. ನಿಮ್ಮ ಪ್ರಯಾಣದ ನೆನಪುಗಳಲ್ಲಿ ಗೋಕರ್ಣ ಖಂಡಿತವಾಗಿ ಒಂದು ಸುಂದರವಾದ ಅಧ್ಯಯನವಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಗೋಕರ್ಣ ಕೇವಲ ಒಂದು ಪ್ರವಾಸಿ ತಾಣ ಅಲ್ಲ, ಇದು ಭಕ್ತಿ, ಪ್ರಕೃತಿ, ಸಮುದ್ರ ಮತ್ತು ನೆಮ್ಮದಿಯ ಸುಂದರ ಸಂಗಮ. ಒಮ್ಮೆ ಇಲ್ಲಿಗೆ ಬಂದ್ರೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಈ ಒಂದು ಸುಂದರ ಅಲೆಗಳು ನಮ್ಮನ್ನು ಮತ್ತೆ ಕರೆಯುವಂತೆ ಅನಿಸುತ್ತೆ. ಹಾಗಾಗಿ ನಿಮಗೂ ಪ್ರಕೃತಿಯನ್ನು ಪ್ರೀತಿಸುವ ಮನಸ್ಸಿದ್ರೆ, ಸಮುದ್ರವನ್ನು ಇಷ್ಟಪಡ್ತಿದ್ರೆ ಮತ್ತು ಸ್ವಲ್ಪ ನೆಮ್ಮದಿಯ ಸಮಯವನ್ನು ನೀವು ಕಳೆಬೇಕಂದ್ರೆ ಇಲ್ಲಿಗೆ ಖಂಡಿತವಾಗಿಯೂ ಬನ್ನಿ. ಅದೇ ರೀತಿ ಗೋಕರ್ಣ ಖಂಡಿತವಾಗಿಯೂ ನಿಮ್ಮ ಟ್ರಾವೆಲ್ ಲಿಸ್ಟ್ ನಲ್ಲಿ ಇರಲೇಬೇಕಾದಂತಹ ಒಂದು ಸ್ಥಳ ಅಂತಾನೆ ಹೇಳ್ಬೋದು.
ಮಿರ್ಜಾ ಕೋಟೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಕೋಟೆ. ಹಸಿರಿನ ಮಧ್ಯದಲ್ಲಿ ತನ್ನ ಪುರಾತನ ವೈಭವವನ್ನು ಉಳಿಸಿಕೊಂಡಿರುವ ಈ ಕೋಟೆ ನೋಡಲು ಬಹಳ ಆಕರ್ಷಕವಾಗಿದೆ. ಕೋಟೆಯ ಗೋಡೆಗಳು, ಪ್ರವೇಶದ್ವಾರಗಳು ಮತ್ತು ಅದರ ಸುತ್ತಲಿನ ಹಸಿರು ಪರಿಸರ ನೋಡಿದಾಗ ಹಿಂದಿನ ಕಾಲದ ಇತಿಹಾಸ ನಮ್ಮ ಕಣ್ಣ ಮುಂದೆ ಬಂದಂತೆ ಅನಿಸುತ್ತದೆ. ಈ ಕೋಟೆಯ ನಿರ್ಮಾಣದಲ್ಲಿ ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಿರುವುದು ಕಾಣಬಹುದು ನೀವು. ಕೋಟೆಯ ಸುತ್ತಲಿನ ಹಸಿರು ಪ್ರಕೃತಿ ಮತ್ತು ಪುರಾತನ ಕಟ್ಟಡದ ವಿನ್ಯಾಸ ಎರಡೂ ಸೇರಿ ಒಂದು ಅದ್ಭುತವಾದ ದೃಶ್ಯವನ್ನು ನಿಮಗೆ ಸೃಷ್ಟಿಸುತ್ತದೆ. ಒಂದು ಕಡೆ ಗೋಕರ್ಣ ಆಧ್ಯಾತ್ಮಿಕ ವಾತಾವರಣ, ಮತ್ತೊಂದು ಕಡೆ ಸಮುದ್ರದ ಅದ್ಭುತ ಸೌಂದರ್ಯ ಮತ್ತು ಈಗ ನಮ್ಮ ಮುಂದಿನ ಇತಿಹಾಸವನ್ನು ನಡೆಸುವ ಮಿರ್ಜಾ ಕೋಟೆ. ಈ ಒಂದು 3 ಸ್ಥಳ ಈ ಒಂದು ಪ್ರಯಾಣವನ್ನು ಇನ್ನಷ್ಟು ವಿಶೇಷವಾಗಿ ಮಾಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ನನ್ನ ಹಸ್ಬೆಂಡ್ ಅವ್ರು ಡ್ಯೂಟಿ ಮೇಲೆ ಹೋಗಿದ್ದಾಗೆ ಸಿಕ್ಕ ಸಮಯವನ್ನು ಬಳಸಿಕೊಂಡು ಈ ಸ್ಥಳಗಳ ಬ್ಯೂಟಿಫುಲ್ ಮೂಮೆಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಯಾವಾಗಲೂ ಕುಟುಂಬದೊಂದಿಗೆ ದೊಡ್ಡ ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ, ಆದರೆ ಕೆಲಸದ ಮಧ್ಯೆ ಸಿಗುವ ಚಿಕ್ಕ ಚಿಕ್ಕ ಅವಕಾಶಗಳನ್ನು, ಪ್ರಕೃತಿಯನ್ನು ನೋಡುವುದು, ಹೊಸ ಸ್ಥಳಗಳನ್ನು ಪರಿಚಯಿಸುವುದು ಮತ್ತು ಆ ನೆನಪುಗಳನ್ನು ಉಳಿಸಿಕೊಳ್ಳುವುದು ತುಂಬಾ ಸ್ಪೆಷಲ್ ಅಲ್ವಾ? ಅದರಿಂದ ಅವರು ಕ್ಯಾಪ್ಚರ್ ಮಾಡಿದ ಈ ದೃಶ್ಯಗಳನ್ನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರುತ್ತಿರೋದು ನನಗೆ ತುಂಬಾ ಖುಷಿ ಅಂತ ಕೊಡುತ್ತೆ. ಈ ಒಂದು ಜೊತೆಯಲ್ಲೇ ಪ್ರಯಾಣವನ್ನು ನೀವು ಕೂಡ ಅನುಭವಿಸ್ತಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಗೋಕರ್ಣದ ದೇವಾಲಯದ ಭಕ್ತಿ, ಸಮುದ್ರದ ಅಲೆಗಳ ಸೌಂದರ್ಯ ಮತ್ತು ಮಿರ್ಜಾ ಕೋಟೆ ಇತಿಹಾಸ ಇವೆಲ್ಲವೂ ಸೇರಿ ಒಂದು ಸುಂದರವಾದ ಟ್ರಾವೆಲ್ ಮೆಮೊರಿಯನ್ನೇ ನಮಗೆ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಎಂಜಾಯ್ ಮಾಡಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಈ ಸುಂದರ ಪ್ರಯಾಣವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in the next video, friend.
ಅಣ್ಣಯ್ಯ ಹಲೋ ಮೊಬೈಲ್ ಕಿತ್ಕೊಂಡು ಹೋಗಿದೆಯಾ ಆಮೇಲೆ ಓಯ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.